ಈ ಮೊಬೈಲಾಗ ಹಿಡ್ಕೊಂಡು 10 ನಿಮಿಷ ನೋಡೋಣ ಅಂತ ಕುಂತ್ಕೊಂಡ್ರೆ 10 ನಿಮಿಷ ಹೋಗ್ಬಿಟ್ಟು 10 ಗಂಟೆ ಆಗಿರ್ತದೆ. ಏನೇನೋ ಇರ್ತದೆ ಇದ್ರಾಗೆ. ಇದೇನಿದು ನನ್ನ ಸೊಸೆ ಎಂತೆಂಥ ಬಟ್ಟೆಗಳೆಲ್ಲ ಹಾಕೊಂಡು ಫೋಟೋಗಳು ಹಾಕೊಳ್ಳಿ ಇನ್ಸ್ಟಾಗ್ರಾಮಾಗೆ. ಇದು ಯಾರಿದು ಫ್ರೆಂಡ್ಸುಗಳ? ಪರವಾಗಿಲ್ಲ. ನಮ್ಮ ಅತ್ತೆ ಹೇಳ್ತಾ ಇತ್ತು ಒಂದು ಕಿತ ಹೋಗ್ಬಿಟ್ಟು ಬಾ ಸೊಸೆ ಮನೆಗೆ ಅಂತ. ಹೋಗೋಕ್ಕೆ ಆಗಲಿಲ್ಲ. ಏನು ಮಾಡೋದು? ಕಾಮಿಡಿನೋ ಕಾಮಿಡಿ. ಕಾಮಿಡಿ ವಿಡಿಯೋಗಳು ಅಂದರೆ ಕಾಮಿಡಿ ವಿಡಿಯೋಗಳು ಚೆನ್ನಾಗವೆ. ಏ ಪದ್ದು, ವಾ ಬರವಾ ಬಾಬಾ ಕುಂತ್ಕೋ ಬಾಯ್ಲಿ. ಮೊಬೈಲಾಗ ನೋಡ್ಬಾಯ್ಲಿ ಇನ್ಸ್ಟಾಗ್ರಾಮಗೆ ಯಾವ ಪ್ಯಾಟಿ ರೀಲ್ಸು ಪಾಲ್ಸು ಅಂತ ಹೇಳ್ಬಿಟ್ಟು ಹೆಂಗ ಹಾಕೊಂಡವ್ರೆ ಅಂದ್ರೆ ಹಂಗ ಹಾಕೊಂಡವ್ರೆ. ಬೋ ಸಂದಕವೆ ಬಾ. ಯಾಕೆ ಪದ್ದು ಹಿಂಗಾದೆ? ಬತ್ತಾ ಬತ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತಂತೆ. ನೀನಂತೂ ಕತ್ತೆನೇ ನೀ ಆಗೋಗ್ಬಿಟ್ಟಿದ್ಯಾ. ಮಗನ ಸಂಸಾರ ಹೆಂಗನ ಹಾಳಾಗೋಗ್ಲಿ, ಮಗಳು ಸಂಸಾರ ಹೆಂಗನ ಹಾಳಾಗೋಗ್ಲಿ. ನೀನು ಮೊಬೈಲ್ ನೋಡ್ಕೊಂಡು ಅಲ್ತಾಕ್ ಹಿಂಗೆ ಅಪ್ಪ ಕುಂತ್ಕೊಂಡಿದ್ಯಲ್ಲ. ಮೊದಲು ವಯಸ್ಸಾಗಿದ್ದಾಗೆ ಊರಾಗಿರೋರ್ಗೆಲ್ಲ ಬ್ಯಾಡ ಬ್ಯಾಡ ಅಂದ್ರೂ ಸಹಾಯ ಮಾಡ್ತಾ ಇದ್ದೆ. ಈಗ ನೋಡಿದ್ರೆ ನಿನ್ನ ಬಾಳು ಹಿಂಗೆ ಆಗ್ಬಿಟ್ಟೈತಲ್ಲ. ಯಾರು ಕಣ್ಣು ಬಿತ್ತೋ ಏನೋ ನಿನ್ನ ಮ್ಯಾಲ ಹಿಂಗೆ ಆಗಿದೆಯಲ್ಲ. ಅಲ್ಲ, ಮಗಳು ಸಂಸಾರ ಬೀದಿಗೆ ಬಿದ್ದೈತೆ, ಮಗನ ಸಂಸಾರ ಬಿದ್ದೋಗಂಗೈತೆ. ಆದ್ರೂ ನೀನು ಯಾಕೆ ಫೋನ್ ಹತ್ಕೊಂಡು ಕುಂತಿದ್ಯಾ? ನನ್ನ ಮಕ್ಳಿಗೆ ಏನಾಗೈತೆ? ಅವಳಿಯ ಒಬ್ಬ ಪ್ರಾಬ್ಲಮ್ ಮಾಡೋನು ಅಷ್ಟೇ. ನೀನಿಯ ಬಿಟ್ರೆ ಅವನು ಬತ್ತಾನ ನಾಳಿಕೆ ನನಗೆ ಗೊತ್ತು. ಯಾಕಂದ್ರೆ ಅವನ್ತಾಗಿ ಏನೈತೆ ಬಂದೇ ಬತ್ತಾನೆ ಅಂತ ನಾನು ಸುಮ್ಕೆ ಇದೀನ್ ಕಣ್ ಬೈರವ. ಅದ್ ಬಿಟ್ಬಿಟ್ರೆ ನಂಗೆ ಬ್ಯಾರೆ ಏನು ಉದ್ದೇಶ ಇಲ್ಲ. ಮಗ ಸೊಸೆ ಸಂದಕ್ಕೆ ಅವರಲ್ಲ ಮನೆಯಾಗೆ. ಆ ಸಂತಕವಳೆ ಒಂದಿನ ಹೋಗ್ಬಿಟ್ಟು ಸೊಸೆ ಹೆಂಗವಳೆ, ಏನು ಮಾಡ್ತಾವಳ, ಅವ್ರ ಮನೆ ಯಾವುದು, ಕುಲ ಏನು, ಗೋತ್ರ ಏನು ಅಂತ ಒಂದು ಕಿತ ಕೇಳಿಲ್ಲ. ಅಲ್ಲಿ ನೋಡಿದ್ರೆ ಮಗಳು ಸಂಸಾರ ಸಾವುಕಾರನ ಮಗಳಲ್ವಾ, ನನಗೆ ಯಾಕೆ ಬೇಕು ಅಂತ ಸುಮ್ಕಾಗ್ಬಿಟ್ಟು ಏನು? ನಾನು ಏನ್ ಮಾಡ್ಲಿ ಕಣ್ ಬೈರವ? ನನ್ನ ಮಗನೂ ನನ್ನ ಮಾತು ಕೇಳಕ್ಕಿಲ್ಲ, ನನ್ನ ಮಗಳು ನನ್ನ ಮಾತು ಕೇಳಕ್ಕಿಲ್ಲ. ಏನಾರ ಮಾತಾಡಕ್ ಹೋದ್ರೆ ಮಗ ಸಸ್ಯ ಮಧ್ಯೆ ಉಳಿ ಹಿಂಡ್ತಾವಳಪ್ಪ ಅಂತ ಮಾತಾಡ್ತಾರೆ ಜನ. ಏನ್ ಮಾಡನಿ? ನನ್ನ ಮಗ ನನ್ನ ಪರ ಮಾತಾಡೋನೇ ಅಲ್ಲ ಅವನಂತೂ. ಎಂಡ್ರನಂತೂ ಬುಟ್ಟೇ ಕೊಡಕ್ಕಿಲ್ಲ. ನಿಂಗೆ ಯಾಕೆ ಸುಮ್ಕಿರಮ್ಮ, ನಿಂದೇನು ಮುಗ್ದೋಯ್ತು ಕಾಲ, ಇನ್ನೇನೈತೆ ನಮ್ಮದು ನಮ್ಮ ಕಾಲ ನಾವು ನೋಡ್ಕೋತೀವಿ, ನಾನು ಇಷ್ಟ ಬಂದವನು ಮದುವೆ ಮಾಡ್ಕೋತೀನಿ, ನೀನು ಯಾರು ಕೇಳೋಕ್ಕೆ ಅನ್ನೋ ಲೆಕ್ಕದಾಗ ಮಾತಾಡ್ತಾನೆ. ನಾನು ತಾನೇ ಇನ್ನೇನು ಮಾಡ್ಲಿ ಕಣ್ ಬೈರವ? ಅದು ಕಣೆ ಬರಹ ಇದ್ದಂಗೆ ಆಯ್ತು ಅಂತ ಬಿಟ್ಬಿಟ್ಟಿದ್ದೀನಿ. ಯಾರಣ್ಣ ಬಂದ್ಬಿಟ್ಟು ಕಷ್ಟ ಅಂದರೆ ಸಹಾಯ ಮಾಡ್ತೀನಿ. ನಾನಾಗೆ ಹೋಗ್ಬಿಟ್ಟು ಏನು ಸಹಾಯ ಮಾಡಲಿ ಹೇಳಿ? ಏನು ಮಾಡೋಕ್ಕಾಗಿಲ್ಲ ನನಗಂತೂ. ಯಾವ ದಾರಿನೂ ತೋರಿಸ್ತಾ ಇಲ್ಲ. ಈಗ ಅಂಥದ್ದು ಏನಾಯ್ತು ಅಂತ ಹೇಳ್ಬಿಟ್ಟು ಗಂಟೆ ಸಂದಕ್ಕಿರ್ಲಿ ಬಿಡು, ಅವ್ರವ್ರು ಇಷ್ಟಪಟ್ಟಿರೋರ್ನೇ ಮದುವೆ ಮಾಡ್ಕೊಂಡವ್ರೆ. ನಾವು ಹೇಳಿದ ಕಡೆ ಏನಾರ ಮಾಡ್ಕೊಂಡ್ರ ಇಲ್ಲ. ಈಗ ನಾನು ತಾನೇ ಮದುವೆಗೆ ಮೂಗು ತೋರಿಸಿ ಏನು ಮಾಡಲಿ ಅಂತ ಸುಮ್ಕೆ ಕುಂತೀವಿ ಕಣ್ ಬೈರವ. ಹಿಂಗೆ ಕುಂತಿರು. ನಾನೇನೋ ನಿಂಗೆ ಬುದ್ಧಿ ಹೇಳಿ ಸಂಸಾರ ಸರ್ ಮಾಡೋಣ ಅಂತ ಬಂದರೆ ಕುಂತಿರು. ಈಗಾಗಲೇ ನೀನಿಯ ನಿನ್ನ ಗಂಡು ಅಣ್ಣನ ಸಂಸಾರ ಬೀದಿಗೆ ಬಿದ್ದೈತೆ. ಆಮೇಲಿಂದ ನಿನ್ನಾದ್ನಿ ಸುಮ ಆಗಲೇ ನೀ ಮನೆ ತಿರ್ಕೊಂಡು ತಿರುಪೇತಾವಳೆ. ನೀನು ಒಬ್ಳು ಬಾಕಿದ್ಯಾ ಕಣ್ಪದು. ನೀನದು ಯಾವಾಗ ಮನ್ಮನ್ಗೂ ಹೋಗಿ ತಿರುಪೇತೀಯೋ ನಾ ಕಾಣೆ ನೋಡು. ನಿನ್ನ ಸೊಸೆ ನಿನ್ನೂ ಸೇರಿ ಹಂಗೆ ನೀ ಈಚೆ ಕಡೆಗೆ ಹಾಕಿ ಬಾಕ್ಲು ಮುಚ್ಕೊತಾಳೆ. ಈಗ ಸುಮ ಕಂಡವ್ರ ಮನೆ 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 ಅಲಿತಾವಳಲ್ಲ, ಹಂಗೇನೆ ನೀನು ಮನೆ 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 ಮೀನಾಕ್ಸಿ ಥರ ಮಿಣ ಮಿಣ ಮೀನಾಕ್ಸಿ ಅಂತ ನೀನು ರೌಂಡ್ ಹೊಡಿಬೇಕಾಯ್ತದೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಜೊತೆ ಯಾಕೆ ನನ್ನ ಮನೆಯಿಂದ ಈಚೆ ಕಡೆಗೆ ಐತಳೆ? ನಾನೇನು ಹೋಗಕ್ಕಿಲ್ಲ ಹೇಳು. ನನ್ನ ಮನೆ ನಾನು ಕಟ್ಸಿರೋ ಮನೆ, ನಾನು ಯಾಕೆ ಹೋಗ್ಲಿ? ಒಯ್ತ್ಯಾ ಯಾಕಂದ್ರೆ ನಿಂಗೆ ಮಗನ ಮೇಲೆ ಲವ್ ಸ್ಯಾನೆ ಅಲ್ವಾ, ಮಗನಿಗೋಸ್ಕರನೇ ಈಚೆ ಕಡೆಗೆ ಒಯ್ತೀಯ. ಇದೇ ಗುಡಿಸ್ಲು ಗಟ್ಟಿ ಮಾಡ್ಕೊಂಡು ಇದೇ ಹೊಲ್ದಾಗ ಕಳೆ ಕಿತ್ಕೊಂಡು ನೀನು ನಿನ್ನ ಗಂಡ ಇಬ್ರು ಆಯಾಗ ಇದೇ ಗುಡಿಸ್ಲಾಗೆ ನೀ ಪಿಕ್ಸ್ ಆಯ್ತೀರ. ಸರಿನಾ? ಏನೋ ಸೊಸೆನೋ ಹಿಡ್ಕೊಂಡು ಮಾಡ್ಸೋಣ, ಬುದ್ಧಿ ಹೇಳೋಣ ಅನ್ನೋದು ಏನು ಬೇಡ ಕಣ್ಪದು. ಹಾಂ, ಇನ್ನೊಂದು ವಿಷಯ ಹೇಳೋಣ ಅನ್ನೋದು ಮರ್ತಿ ಹೋಗ್ಬಿಟ್ಟೆ. ಸುಮಾ ನೀನಾರ ಬಂದ್ಬಿಟ್ಟು ನಿಂತಾಗ ನಾಟಕ ಆಡೋದು ಅಂತ ಹೇಳ್ಬಿಟ್ಟು ದುಡ್ಡು ಕೊಡೋದಾಗ್ಲಿ ಮನೆಗೆ ಬಿಟ್ಕೊಳ್ಳೋದಾಗ್ಲಿ ಮಾಡಬೇಡ. ಆಗಲೇ ಒಂದು ಸಂಸಾರ ಹುಳಿ ಹಿಂಡ್ಬಿಟ್ಟು ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಬಂದವಳೆ. ಇನ್ನೊಂದು ಕಿತ್ತ ನಿನಗೆ ಹಿಂಡೋದು ಉಳಿಯ ಯೋಚನೆ ಮಾಡು. ಏನು ಹೇಳ್ತಿದ್ಯಾ ಬೈರವ? ನನಗೇನು ವಿಷಯನೇ ಗೊತ್ತಾಗಿಲ್ಲಪ್ಪ. 3 ಮೊಬೈಲಾಗ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಕುಂತ್ಕೊಂಡ್ರೆ ಎಲ್ಲಿಂದ ವಿಷಯ ಗೊತ್ತಾಯ್ತದ ಕಣ್ಪದ್ದು. ನೀನೇ ಹೇಳು. ಏನೋ ನನ್ನ ಡಾರ್ಲಿಂಗ್ ಅಲ್ವಾ ಅಂತ ಹೇಳೋಕೆ ಬದಿಲ್ಲ, ನನಗೆ ಬುದ್ಧಿ ಇಲ್ಲ. ಎಚ್ಚೆತ್ಕ ಇಲ್ಲ ಅಂತ ಹೇಳಿದ್ರೆ ಮುಣುಗುಸು ಹಾಕ್ಬಿಡ್ತಾರೆ. ಮೊದಲು ಕಾಲ ಇತ್ತಲ್ಲ, ಹಿಂದಿನ ಕಾಲ ಹಂಗಿಲ್ಲ. ನಿಮ್ಮ ಕಾಲದಾಗೆ ಯಾರೇನೂ ಮಾಡ್ತಿರ್ಲಿಲ್ಲ. ಈಗೆಲ್ಲ ಬದಲಾಗೋಗ್ಬಿಟ್ಟವ್ರೆ. ಬೋರಿ ಪೀಟಿಂಗ್ ಇಕ್ಕೋದು, ಬೋರಿ ಜಗಳ ತಂದಿಕ್ಕೋದು, ಯಾಮರ್ಸೋದು, ಇದನ್ನೇನೇ ಮಾಡ್ತಾವ್ರೆ. ಇನ್ನು ನೀನು ಹಿಂದಿನ ಕಾಲದಾಗೇನೇ ಇದೆಯಾ? ಈ ಕಾಲಕ್ಕೋಸಿ ಬಂದ್ಬಿಟ್ಟು ನೋಡು, ನಿನ್ನ ಆದಿ ನೋಡು ಏನೇನೇನೋ ಮಾಡಾಕ್ಬಿಟ್ಟು ಬಂದವಳೆ. ಈಗ ಹೋಗಾಗ್ಲೇನೆ ಅಮ್ಮಮ್ತಿ ಮನೆ ಸೇರ್ಕೊಂಡವಳಿ. ನೆಕ್ಸ್ಟ್ ನಿಮ್ಮ ಮನೆಗೆ ನೀ ಬರೋದು. ಅಮ್ಮಮ್ತಿ ಎಷ್ಟು ದಿನ ಇಕ್ಕತ್ತಾಳೆ, ಬಂದಾಗ ಸೇರಿಸ್ಬಿಟ್ಟು ಕಡ್ ಮಾಡಾಕು. ಅಯ್ಯೋ ಪಾಪ, ನನ್ನ ಆದ್ನಿ ಬೀದಿಗೆ ಬಿದ್ಬಿಟ್ಟವಳೆ. ಏನ
ಅಯ್ಯೋ ಪಾಪ. ಅಬ್ಬಾ, ಅಲ್ಲ ಪಾಪ ನನ್ನ ಹತ್ರ ಬರ್ಲೇ ಇಲ್ವಲ್ಲ ಅವಳು. ನನ್ನ ಹತ್ರ ಬಂದು ಕೇಳ್ಬೇಕಿತ್ತಲ್ಲ. ಜೀವನದಾಗ ನಿನ್ನ ಸೊಸೆ ಒಂದು ಒಳ್ಳೆ ಕೆಲಸ ಮಾಡೋಳೆ ಅಂದರೆ ನಿನ್ನ ಆ ದಿನ ಕ್ಯಾಕುರ್ಸ್ ಮಕ್ಕೂತು ಮಂತಕ್ಕೆ ಬಂದಿದ್ಲು, ಕ್ಯಾಕುರ್ಸ್ ಮಕ್ಕೂದ್ಬಿಟ್ಟು ಈಚೆ ಕಡೆ ಕಳ್ಸೋಳೆ. ಅದು ಒಂದೇ ನಿನ್ನ ಸೊಸೆ ಮಾಡಿರೋ ಕೆಲಸ ಅಂತ ಹೇಳಿದ್ರೆ ಇನ್ನು ಯಾವುದು ಒಳ್ಳೆ ಕೆಲಸ ಮಾಡಿಲ್ಲ ಕಣ್ಪೊದ್ದು. ಪೊದ್ದು ಅಲ್ಲ ನಿಂಗೆ ಪೆದ್ದು ಅಂತ ಹೆಸ್ರಿಗೆ ಬೇಕಿತ್ತು. ಯಾಕೋ ನಮ್ಮ ಅತ್ತೆ ಮಾವ ಕನ್ಫ್ಯೂಸ್ ಆಗ್ಬಿಟ್ಟು ನಿನಗೆ ಪೊದ್ದು ಅಂತ ಹೆಸ್ರಿಗೆ ಬಿಟ್ಟವ್ರೆ. ಹಿಂಗೆ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರು, ಏನು ಯೋಚನೆ ಮಾಡ್ಬೇಡ, ಸರಿನಾ? ಅಯ್ಯೋ ಅಯ್ಯೋ ಅಯ್ಯೋ, ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಕುಂತ್ಕೊಂಡು ಊರಾಗ ಏನೇನು ನಡೀತಾ ಐತೆ, ಮನೆಯಾಗ ಏನೇನು ನಡೀತಾ ಐತೆ ಅಂತ ನೋಡದೆ ಬಿಟ್ಬಿಟ್ನಲ್ಲ. ಅಯ್ಯೋ, ಇಷ್ಟೊಂದೆಲ್ಲ ನಡೆದೈತಾ? ನೀವೊಂದು ಕಿತಕ್ಕೂ ನನಗೆ ಹೇಳಲೇ ಇಲ್ವಲ್ಲ. ನನ್ನ ಮನೆ ಸಂಸಾರವೇ ನನ್ನ ಕೈ ನೋಡೋಕ್ಕಾಯ್ತಿಲ್ಲ. ಈ ಫೋನ್ ಮೊದಲು ಸೈಡ್ಗೆ ಇಕ್ಕಿದ್ರೆ ನೆನೆಯ ನನಗೂ ಗೊತ್ತಾಗೋದು ಅಂತ ಅನ್ನಿಸ್ತದೆ. ಆಮೇಗಿನ ಸಂಸಾರದೆಲ್ಲ ಹುಸಿ ನೋಡ್ಕೋಬೇಕು. ಈ ನಮ್ಮ ಭೈರವ ಫುಲ್ ಗರಂ ಮೇಲೆ ಗರಂ ಹೋಗ್ಬಿಟ್ಟೈತೆ. ಈಗ ನಾನು ಸೊಸೆನ ಹೋಗಿ ವಿಚಾರಿಸ್ಕೋಬೇಕು, ಏನಾಯ್ತು ಎತ್ತಾಯ್ತು ಅಂತ ಹೇಳ್ಬಿಟ್ಟು. ಸಾಕು ಬಾಯಿ ತೆಕ್ಕಡ್ರದು, ಬಾಯಿ ಮುಚ್ಕ. ನಣ್ಣುಗಳೆಲ್ಲ ಹೋಗ್ಬಿಟ್ಟು ಬಾಯಾಗ ಗುಯ್ ಅಂತ ಸೇರ್ಕೊಬಿಡ್ತವೆ. ಫಸ್ಟ್ ಎದ್ಬಿಟ್ಟು ಈ ಮೊಬೈಲೆಲ್ಲ ಬಿಸಾಕ್ಬಿಟ್ಟು ಎದಳು ಎದ್ದು ಯಾಕೆ ಫಸ್ಟು ಎಲ್ಲೆಲ್ಲಿ ಏನೇನು ಆಯ್ತಾ ಇದೆ ಅಂತ ನೋಡ್ಕೊಂಬಿಟ್ಟು ಬಾ ಹೋಗು. ಅಲ್ಲಿ ಏನೇನೋ ಏನು ಮಾಡ್ತಾ ಇದೆಯೋ ನೀನು. ವಯಸ್ಸಾಯ್ತು, ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರೋಣ ಅಂತ ಅನ್ಕೊಂಡ್ರೆ ಇವಾಗೂ ನನಗೆ ತಪ್ಪಿದ್ದಲ್ವೇ ಕರ್ಮ. ಅವ್ರ ಜೀವನ ಅವ್ರ ನೋಡ್ಕೊಳ್ಳೋದೇ ಇಲ್ಲ. ನನ್ನ ಮಕ್ಳಿರ್ಬೋದು ಮರಿ ಇರ್ಬೋದು ಎಲ್ಲರೂ. ನಾನು ಮಾತ್ರ ಬರೀ ಕ್ಯಾಮೆ ಮಾಡಿ 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 ಬಿಡಿ ಸಾಕಾಗೋಯ್ತದ ಕಣ್ ಭೈರವ. ಯಾರು ನನ್ನ ಮಾತು ಕೇಳೋದಿಲ್ಲ. ಹಾಳಾಗೋಗ ಎಲ್ಲ ನಾನೇ ಮಾಡಬೇಕು. ಸರಿ ಆಯ್ತು, ಇವತ್ತಿಂದ ಫುಲ್ಲು ನೋಡ್ಕೊತೀನಿ ಏನೇನು ನಡೀತೈತೆ. ಒಂದು ರೌಂಡು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರ್ತೀನಿ. ಈ ಸರೋಜಿ ಜಯಮ್ಮ ಅವ್ರ ಮಂಟಕ್ಕೆಲ್ಲ ಒಂದೊಂದು ರೌಂಡ್ ಹೋಗ್ಬಿಟ್ಟು ಬಂದರೆ ಅವಾಗೆ ನನಗೆ ಎಲ್ಲ ವಿಷಯನೂ ಗೊತ್ತಾಗೋದು. ಇಷ್ಟು ದಿನ ಯಾರನ್ನೂ ಕ್ಯಾರೆ ಅಂತ ಮಾತಾಡ್ಸಿದಂಗೆ ಬಿಟ್ಬಿಟ್ಟಿದ್ದೆ. ಈಗ ಒಂದು ಕಿತ ಜಯಮ್ಮನ ಮಂಟಕ್ಕೆ, ಒಂದು ಕಿತ ಸರೋಜಿ ಮಂಟಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಎಲ್ಲ ವಿಷಯನೂ ಗೊತ್ತಾಯ್ತದೆ. ಅದು ಸರಿನೇ, ಕಂಡರ ವಿಷಯ ತಿಳ್ಕೋಬೇಕು ಅಂದರೆ ನಿನ್ನ ಫ್ರೆಂಡ್ ಮನೆಗೆ ಹೋಗ್ಲಿಲ್ಲ ಅಂದರೆ ನಿನ್ನ ಕೈ ತಿಳ್ಕೊಳಕ್ಕೆ ಹಾಕಿಲ್ಲಲ್ವಾ. ಇದೇ ಬಂದ್ಬಿಟ್ಟು ನಾನೇ ನಿಂತಾಗ ಬಂದ್ಬಿಟ್ಟು ನೋಡ್ಬೋದು ಹಿಂಗೈತೆ ಪೊದು ಡಾರ್ಲಿಂಗ್ ಅಂತ ಹೇಳ್ಬಿಟ್ಟು ಬರಬೇಕು. ನೀನು ಕೇಳಿಸ್ಕೋಬೇಕು. ಎದ್ದೋಗು, ಫಸ್ಟ್ ಎದ್ದೋಗಿ ಮೊದಲೇ ಹಂಗಿದ್ದು ಹಂಗೆ ಬದ್ಲಾಕ್ ಸಾಕು. ಹೋಗಿ ಏನೇನು ನಡೀತಾ ಇದೆ ಎಲ್ಲ ಕೇಳ್ಕೊಂಬಿಟ್ಟು ಬಾ ಹೋಗು. ನಾನೇ ನಿನ್ನ ಬಿಡಿಸ್ದೆ, ಯಾರ ಸವಸಕ್ಕೂ ಹೋಗ್ಬೇಡ ಸುಮ್ಕಿರು ಅಂತ. ಈಗ ನಾನೇ ನಿಂಗೆ ಹೇಳ್ತಾ ಇದ್ದೀನಿ, ನಡಿ ಎಲ್ಲರ ಸವಸಕ್ಕೂ ಹೋಗು. ಬೇಡ ಅಂತ ನಾನೇನು ಹೇಳೋಕ್ಕಿಲ್ಲ. ಹಿಂಗೆ ಮಾತ್ರ ಗುಡುಮ್ಮನ್ ಥರ ಮಾತ್ರ ಕೂತ್ಕೊಬೇಡ ನೀನು. ಎದೊಳ್ಮೆ ಯಾಕೆ ಹೋಗಿ ಜಯಮ್ಮನ ಮಂತಕ್ಕೆ ಸರಜು ಮಂತಕ್ಕೆ ರೌಂಡ್ಸ್ ಹೊಡ್ಕೊಂಡು ಯಾರ ಮನೆಗೆ ಏನೇನು ಆಯ್ತೈತೆ. ಪಾಪ ಜಯಮ್ಮನ ಮನೆಗೆ ಏನಾಯಿತು, ಸರೋಜಿ ಮನೆಗೆ ಏನಾಯಿತು, ಏನಾರ ಒಂದು ದಿನ ಕೇಳಿದ್ಯಾ? ಕೇಳಿಲ್ಲ ಬಿಡು. ನೀನು ಕೇಳೋದೂ ಇಲ್ಲ ಬಿಡು. ಏನೇನೇನೇನೋ ಆಗೋಗೈತೆ. ಫಸ್ಟ್ ಎದ್ದೋಗಿ ನೋಡೋಗು. ಇಷ್ಟೊಂದೆಲ್ಲ ಮ್ಯಾಟ್ರ್ ಐತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇಷ್ಟೊಂದೆಲ್ಲ ಐತೆ, ಏನೇನು ನಡೀತಾ ಐತೆ ಅಂತ ಒಂದು ರೌಂಡ್ ನೋಡ್ಕೊಬಿಟ್ಟು ಬರ್ತೀನಿ. ನಿಮ್ಮ ಬಾವ ಇನ್ನು ಅಪ್ಪ ಆಗ್ತೈತೆ. ಬೆಣ್ಣೆ ಸಂತಮ್ಮ ಬುಸ್ರಿ. ಹೌದೇ? ನಂಗೆ ಯಾಕೆ ಏನು ವಿಷಯನೂ ಗೊತ್ತಾಯ್ತಿಲ್ಲ. ಸರಿ ಕಣ್ ಬೇಡವ, ಒಂದು ರೌಂಡ್ ಊರೆಲ್ಲ ಓಡಾಡ್ಕೊಂಬಿಟ್ಟು ಬರ್ತೀನಿ. ಎಲ್ಲ ವಿಷಯನೂ ನಿನಗಿನ ಶಾನೆ ಕಲೆಕ್ಟ್ ಮಾಡ್ಕೊಂಬಿಟ್ಟು ಬರ್ತೀನಿ. ಗೊತ್ತಾಯ್ತದೆ ಏನೇನು ನಡೀತಾ ಇತ್ತು, ನಂಗೆ ಏನು ಗೊತ್ತಾಯ್ತಾನೆ ಇಲ್ವಲ್ಲ. ಇರು ಒಂದು ನಿಮಿಷ, ಓಡಾಡ್ಕೊಂಬಿಟ್ಟು ಬರ್ತೀನಿ. ಹೋಗೋಗು, ಮೊಬೈಲ್ ಬಿಸಾಕ್ಬಿಟ್ಟು ಮೊದಲು ಹೋಗು. ಏನು ನಡೀತೈತೆ ನಿಮ್ಮ ಮನೆಗೆ, ಏನು ನಡೀತೈತೆ ನಿನ್ನ ಮಕ್ಳು ಜೀವನದಾಗ ಏನು ನಡೀತೈತೆ ಅನ್ನೋದು ಫಸ್ಟ್ ತಿಳ್ಕ. ಮೊಬೈಲ್ ಹಿಡ್ಕೊಂಡು ನೀನು ಕುಂತ್ಕೋಬೇಕು. ಮೊಬೈಲ್ ಹಿಡ್ಕೊಂಡು ಆಮೇಕಿಂದ ಮಾತಾಡ್ತೀನಿ ನಾನು ನಿನಗೆ. ಯಪ್ಪ, ಈ ಬೈರವ ಏನು ಶಾನೆ ದಿನ ಆದ್ಮೇಲೆ ನನಗೆ ಕ್ಲಾಸ್ ತಗೊಬಿಟ್ನಲ್ಲ. ಯಾಕೆ ಬೇಕು ನನಗೆ ಮೊದಲು ಹೋಗೋಣ ಮುರುವ ದಿನಾಗೆ. ಪೊದ್ದು ಡಾರ್ಲಿಂಗಿಗೆ ಬೈದು ಶಾನೆ ದಿನ ಆಗೋಗ್ಬಿಟ್ಟಿತ್ತು. ಏನೋ ಒಂಥರ ಖುಷಿ ಆಯ್ತತಿ ಪೊದ್ದು ಡಾರ್ಲಿಂಗ್ ಬೈಯೋದು. ಪೊದ್ದು ಪೆದ್ದುನೇ ಇದಂತೂ ಏನೂ ಗೊತ್ತಾಗಕ್ಕಿಲ್ಲ. ಯಾರನ್ನ ಏನನ್ನ ಹೇಳಿದ್ರೆ ಮಾತ್ರ ಮಾಡ್ತಾಳೆ, ಇಲ್ಲ ಅಂದರೆ ಏನು ಮಾಡೋಕ್ಕಿಲ್ಲ. ಹುಡು ಏನು ಎಡ್ವರ್ಟ್ ಮಾಡಿದ್ರು ನಾನು ಇದೀನಲ್ಲ, ನಾನು ಎಲ್ಲನೂ ಪ್ರಾಬ್ಲಮ್ ಎಲ್ಲನೂ ಶುರು ಮಾಡ್ತೀನಿ ಪಾಪ. ಏನು ಪೆದ್ದು ಕೆಲಸ ಮಾಡಿದ್ರು ನೋಡ್ಕೊಳಕ್ಕೆ ನಾನು ಇದೀನಲ್ಲ ಬೈರವ. ಮಾಡ್ಬೋದು, ಏನೇನು ಮಾಡ್ತೀಯೋ ಪೊದ್ದು ಪೆದ್ದು ಕೆಲಸ ಮಾಡು, ನಾನು ನೋಡ್ಕೊತೀನಿ ಎಲ್ಲ.